ರೈತರುಗಳ ಸೌಕರ್ಯ ನೋಡ್ಕೊಡಲ್ಲ, ನಮಗೆ ರೈತರುಗಳಿಗೆ ಸೌಕರ್ಯ ನೋಡ್ಕೊಡಲ್ಲ. ಏನಿವೆ ಯಾವ ಸರ್ಕಾರ ಬಂದರೂ ರೈತರುಗಳನ್ನ ಏನು ಮಾಡ್ತಾಯಿಲ್ಲ, ತುಳಿತಾವ್ರೆ. ನಮ್ಮ ಕಡೆಯಿಂದ ಓಟ್ ಕಿತ್ಕೊಳ್ಳೋದು, ಬೆಳೆಯೋದು, ಅವ್ರವ್ರು ಮಾಡ್ಕೊಳ್ಳೋದು. ಅವ್ರೇನು ವಿದ್ಯಾ ಕಲ್ತು ಹೈಯರ್ ಅಕೌಂಟ್ ಪಾಸೇ ಅದು ಪಾಸ್ ಮಾಡಿ ಇದು ಪಾಸ್ ಮಾಡಿ ಬರ್ತಾಯಿಲ್ಲ. ನಮ್ಮ ಮಕ್ಳುಗಳು ಪಾಸ್ ಮಾಡಬೇಕು, ಓದಬೇಕು, ಪರೀಕ್ಷೆ ಪಾಸ್ ಮಾಡಬೇಕು, ಕೆಲಸ ಸಿಕ್ಕಬೇಕು ಅವ್ರಿಗೆ. ಇವ್ರಿಗೇನು ಇಲ್ಲ. ಬಿರಿಯಾನಿ ಕೊಡು, ದುಡ್ಡು ಕೊಡು, ಓಟ್ ಹಾಕಿಸ್ಕೊ. ಬಿರಿಯಾನಿ ಕೊಡು, ಓಟ್ ಹಾಕಿಸ್ಕೊ. ಯಾವತ್ತೋ ಒಂದಿನ 2 ದಿನ ಬಂದು ಕಾಲು ಕಟ್ತಾರೆ ನಮ್ಮನ್ನು. ಆಮೇಲೆ ದಿಕ್ಕೇ ಇಲ್ಲ. ನಮ್ಮೂರಲ್ಲಿ ಏನೇ ಆಗಲಿ ಯಾವುದೇ ಆಗಲಿ ಯಾವುದೇ ನಮ್ಮೂರಿ ಐತಲ್ಲ ಸಮಸ್ಯೆಯಲ್ಲಿ ದಿಕ್ಕೇ ಮಾಡಿಕೊಡಲ್ಲ. ಓಟ್ ಗೆದಿತಾನೆ. ನಿಮ್ಮ ವಿಧಾನಸೌಧ ಮುಂದೆ ಏನು ಪ್ರಮಾಣ ಹೋಗ್ತಾರೆ. ನಾವು ಸುಳ್ಳು ಹೇಳಲ್ಲ, ನಿಜವಾಗೂ ನಾವು ದೇವರಾಣಿಗೂ ನಾವು ಮಾಡ್ತೀವಿ ಜನಗಳ ಸೇವೆಯನ್ನು ಅಂತಾರೆ. ಎಲ್ಲಿ ಮಾಡ್ತವ್ರೆ, ಎಲ್ಲಿ ಮಾಡ್ತಾರೆ ಸ್ವಾಮಿ ಸೇವೆನ? ಯಾವ ಸರ್ಕಾರ ಬಂದರೂ ಇದೇ ಗೋಳಾಗೋಯ್ತು, ಏನು ಮಾಡಲ್ಲ. ಪ್ರಜಾ ಸರ್ಕಾರ ಹೋಗೋವರೆಗೂ ಇದೇ ಗೋಳು. ನಮಗೆ ಯಾರೂ ಉದ್ಧಾರ ಮಾಡಲ್ಲ. ರೇ ಬುಡಿ ಸ್ವಾಮಿ, ಇವಾಗ ಗಂಡಸುಗಳಿಗೆ ಟಿಕೆಟ್ ನಮಗೆಲ್ಲ ಹಾಕಿದ್ರು, ಹೆಂಗಸುಗಳಿಗೆ ಮಾಮೂಲಿ ಆಯಿತು. ಇವಾಗ ನಾವು ದುಡ್ಡು ಕಟ್ಕೊಡೋದು, ಅವ್ರು ಪುಕ್ಸಟ್ಟಿ ತಿರುಗಾಡೋದು. ಹೆಣ್ಮಕ್ಳು ತಿರುಗಾಡಲಿ, ಯಾರ ಅನ್ನಲ್ಲ, ಅವ್ರ ತಾಯ್ದಿರು ತಿರುಗಾಡಲಿ. ಆದರೆ ಏನೋ ಅಷ್ಟು ಇದು ಇರಬೇಕು. ಗಂಡಸು ನಮಗೂ ಒಂದು ಚೂರು ಏನಾನ ಇರಬೇಕು. ಇವಾಗ ಮುತ್ತುಗರು ವಯಸ್ಸಾದವರು ದುಡ್ಡು ಕೊಟ್ಟು ಕೈ ಮೇಲೆ ನಿಂತ್ಕೋತಾರೆ. ಹಿಂಗೆ ಅವರು ತರಿ ವಯಸ್ಸಾಗಿ ಬಂದದೆ ಹೊಸ ಜಾಗ ಕೂಡ ನಾನು ಕಾಲು ಆಡಾಡ್ಸ್ಕೊಂಡು ಕುಂತ್ಕೋತಾರೆ. ಇವಾಗ ಏನಾಯ್ತು ಗೊತ್ತಾ, ಮೊನ್ನೆ ಮದ್ಗಿರಿಲಿ ಏನು ಇಲ್ಲ ಪರಮಾತ್ಮ DSPಗೆ ಸಸ್ಪೆಂಡ್ ಮಾಡ್ಗವ್ರೆ. ಏನೋ ಯಂಗ್ಸ್ರಿಗೆ ಏನು ಶಬ್ದ ಇದನ್ನ ಬೋದ್ಬಿಟ್ರು ಅಂತ ಯಂಗ್ಸ್ರಿಗೆ ಬೋದ್ಬಿಟ್ರು ಅಂದ್ಬಿಟ್ಟು DSPನ ಸಸ್ಪೆಂಡ್ ಮಾಡ್ಗವ್ರೆ. ಓದಿದ್ದಲ್ಲ ಅದು, ತಬ್ಲಾಡಿದ್ದು ಅದೇನೋ ಸ್ವಾಮಿ ಹಂಗೆ ಬಂದದ್ದು. ಅವ್ನು ತಬ್ಬಾಡಿದ್ರೆ ಒಂದು ಅಧಿಕಾರಿ ಅವ್ನಿಗೆ ಜ್ಞಾನ ಬೇಡವಾ? ಅಧಿಕಾರಿ ಕಣ್ರಿ, ಅವ್ನಿಗೆ ಜ್ಞಾನ ಬೇಡವೇನ್ರಿ ಅಧಿಕಾರಿಗೆ? ಹೆಣ್ಮಕ್ಳು ಬರ್ತಾರೆ, ಅವ್ರು ಯಾವ ಥರ ಮರ್ಯಾದೆಯಿಂದ ಕುಂಡ್ರಿಸ್ಬಿಟ್ಟು ಮಾತಾಡಬೇಕು. ಎಷ್ಟು ದಿನ ನಿನ್ನ ಪವರ್ ಇರ್ತದೆ? ನೀನು ಎಷ್ಟು ವರ್ಷ ಆಯ್ತದೆ? ರಿಟೈರ್ಡ್ ಆದಮೇಲೆ ನೀನು ರೈತನೇ, ನೀನು ಮಗನಿಗೆ ಗುದ್ಲಿ ಮಾಡಿಕೊಂಡು ತೋಟ ಕಡೆಗೆ ಹೋಗ್ತಾ ಇರಬೇಕು ರಿಟೈರ್ಡ್ ಆದಮೇಲೆ. ಆಮೇಲೆ ಕೇಳೋರು ಯಾರು ನಿನ್ನ? ಇವತ್ತು ನನ್ನ ಕಾಕಿ ಬಟ್ಟೆ ಇದೆ ಜುಬ್ಬ ಹಿಂಗೆ ಅಳಾಡ್ಸ್ಬಿಟ್ರೆ. ಪೊಲೀಸ್ ಡಿಪಾರ್ಟ್ಮೆಂಟು ರಕ್ಷಣೆ ಇರೋದು, ಜನ ರಕ್ಷಣೆಗೆ, ಎಲ್ಲ ರಕ್ಷಣೆಗೆ ಎಲ್ಲ ಒಂದಾಗಿರಬೇಕು ಅಂತ ತಿಳುವಳಿಕೆ ಕೊಡಬೇಕು. ಏನೋ ಹೋಯ್ತಾರೆ ಕಷ್ಟ ಆಯ್ತಾ, ಏನೋ ನಮ್ಗೆ ಸಪೋರ್ಟ್ ಮಾಡ್ತಿರತ್ತ, ಅವ್ರು ಏಕವಚನ ಮಾತಾಡಬಾರ್ದು. ಅವ್ರಿಗೆ ನಿಂದೇನದೆ ತಪ್ಪು ಮಾಡೋನ ಕೇಸ್ ಹಾಕು, ಕೋರ್ಟಿಗೆ ಬಿಸಾಕು, ಅಲ್ಲಿ ತೀರ್ಮಾನ ಆಗಲಿ ಅಲ್ವಾ? ಇವಾಗ ಗಂಡಸ್ರುಗಳಿಗೆ ನಮಗೆಲ್ಲ ದುಡ್ಡು ಜಾಸ್ತಿ ಮಾಡಿದ್ರು, ಹೆಂಗಸ್ರುಗಳ್ಗೆ ಮಾಮೂಲಿ. ಯಾಕಪ್ಪ, ಯಾಕೆ ಈಗ ಥರ ಮಾಡ್ತೀವಿ? 2,000 ಯಾಕೆ ಕಟ್ಟಬೇಕಾಯಿತು? ವಯಸ್ಸಾದವ್ರಿಗೆ ಒಂದು 60 ವರ್ಷ ವಯಸ್ಸಾದವ್ರಿಗೆ ಕೊಟ್ಕೊಂಡು 1,000 ಕೊಟ್ಟು ಸಾಕಾಗೋದು. ಈಗ ಎಷ್ಟು ತೊಂದರೆ. ಇವಾಗ ಅದೇನ ರೈತರುಗಳಿಗೆ ಮೇವು ಏನೋ ಔಷಧಿ ಕಮ್ಮಿ ಮಾಡದೆ ಹೋಗ್ಬಿಟ್ರು. ರೈತರಿಗೆ ಏನೂ ಮಾಡಿಕೊಡ್ಲಿಲ್ಲ. ನಾವು 10 ಗಂಟೆ ರಾತ್ರಿ ಆಗಲಿಲ್ಲ ಹೊಲ ಉಳ್ತೀವಿ, ಅಗಿತೀವಿ, ಬೆನ್ನೀರು ಸುರಿಸ್ತೀವಿ. ರೈತರಿಗೆ ಏನೂ ಸಪೋರ್ಟ್ ಇಲ್ಲ. ಒಂದು ಮೂಟೆ ಫ್ರೀ ಅಕ್ಕಿ ಕೊಟ್ರೆ, ಇದು ಕೊಟ್ರ, ಯೂರಿಯಾ ಕೊಟ್ರ, ಮೀಟ್ರೇಟ್ ಕೊಟ್ರ, ಏನಾದ್ರು ಒಂದು ಚೂರು ಹೆಲ್ಪು, ಏನಾದ್ರು ಹೇಳಿ ಸ್ವಾಮಿ, ಒಂದು ಚೂರು ಹೆಲ್ಪು ರೈತರಿಗೆ ಮಾಡಿದಾರ? ನಮ್ಮ ದೇವೇಗೌಡರು ಹೋದರು, ಪ್ರಧಾನಿ ಆದರೂ ಏನೋ ಮಾಡ್ಬಿಡ್ತೀನಿ ಅಂತ. ದೇವೇಗೌಡರ ಕಾಲದಲ್ಲೂ ರೈತರಿಗೆ ಏನೂ ಮಾಡಿಲ್ಲ. ಇವ್ರು ಮಾಡ್ಕೋತಾರೆ, ಅಧಿಕಾರಿಗಳು ಮಾಡ್ಕೋತಾರೆ. ಯಾವನ್ನ ಗೋವಿಂದ ಗೊತ್ತಾ ಏನು ತೊಂದರೆ ಕೊಟ್ಟರೆ ಅವ್ನು ತನಗೆ ಜೈಲಿಗೆ ಹಾಕ್ತಾರೆ. ಸರ್ಕಾರಿ ನೌಕರಿಗೆ 2 ಸಲ ತುಟಿ ಭತ್ಯೆ ಕೊಡ್ತೀವಿ, 2 ಸಲ ತುಟಿ ಭತ್ಯೆ ಕೊಡ್ತೀವಿ ಸರ್ಕಾರಿಯರಿಗೆ. 2 ಸಲ ತುಟಿ ಭತ್ಯೆ ಕೊಡೋ ಬದಲು ನೀನು ಒಂದೇ ಸಲ ಕೊಡು ತುಟಿ ಭತ್ಯೆನ. ಒಂದು ಕ್ಯಾನ್ಸಲ್ ಮಾಡು, ಒಂದು ರೈತರಿಗೆ ಕೊಡು. 2 ಸಲ ನಿಮಗೆ ವರ್ಷಕ್ಕೆ 6 ತಿಂಗಳು ಒಂದ್ಸಲಿ ಸರ್ಕಾರಿ ನೌಕರಿಗೆ ತುಟಿ ಭತ್ಯೆ ಕೊಡ್ತಿರ್ತಾನೆ. ಒಂದು ಕೊಡಿ, 2 ಕೊಡ್ತೀರಿ. ಒಂದು ರೈತರಿಗೆ ಮಾಡಿ, ಕಷ್ಟ ಸಾಯೋರಿಗೆ ಮಾಡಿ, ಸಂಬಳನ ಹೆಚ್ಚಿಸ್ಕೊಂಡು ಹೋಗ್ತಾ ಇರೋದು, ರೇಷನ್ ಹೆಚ್ಚಿಸ್ಕೊಂಡು ಹೋಗ್ತಾ ಇರೋದು. ರೇಷನ್ಗೆ ಅದಕ್ಕೆ ಟ್ಯಾಕ್ಸ್ ಹಾಕೋದು, ತಿನ್ನೋ ಅನ್ನಕ್ಕೆ ಟ್ಯಾಕ್ಸ್ ಹಾಕೋದು. ನಾವು ಬೆಳಿತೀವಿ ರೈತರುಗಳು, ನಮಗೆ ಟ್ಯಾಕ್ಸ್ ಹಾಕೋದು ತಿನ್ನೋ ಅನ್ನಕ್ಕೆ ಟ್ಯಾಕ್ಸ್ ಹಾಕ್ತಾರ? ರೈತರಿಗೆ ಒತ್ತಾಸೆ ಕೊಡ್ಬೇಕು ಇನ್ನು ಅಲ್ವಾ? ಹೇಳಿ. ಇವಾಗ ಈ ಸರ್ಕಾರ ಬಂದರೆ ಇದೊಳ್ಳೆಯದು, ಆ ಸರ್ಕಾರ ಬಂದರೆ ಅದು ಹೇಳೋದು. ಸುಮ್ಮನೆ ಇವರೆಲ್ಲ ಒಂದೇ, ಸುಮ್ಮನೆ ನಾಟಕ. ನಮ್ಮನ್ನು ರೈತರುಗಳು ತುಳಿತಾ ಇರೋದು. ಹೇಳಿ, ನೀವೇ ಇಲ್ಲಿ ಜನಗಳ ಪ್ರೀತಿ ಮಾಡಲಿ. ನಮ್ಮ ರೈತರುಗಳಿಗೆ ಏನು ನಮಗೆ ಸೌಕರ್ಯ ಮಾಡಿಕೊಟ್ಟಿದ್ದಾರೆ?
ಹೇಳಿ 24 ಗಂಟೆ ಬಿಸಿಲಲ್ಲಿ ಉಳ್ತೀವಿ. ರೈತ ದುಡ್ಕೊಬಂದು ನಿಮ್ಮ ತಾವಲ್ಲಿ ದುಡ್ಡಿರ್ಬೋದು, ರೈತ ದುಡ್ಕೊಬಂದು ಹಾಕಿದ್ರೆ ನಾವೆಲ್ಲ ತಿನ್ನೋದು. ಹಾಂ